ಬೆಲೆ ಕೂಡ ಇರೋದು. ಈ ಬೇರುಗಳ ರೂಪಾಂತರವಾಗಿರೋದನ್ನು ನೋಡ್ತೇವೆ. ಬೇರುಗಳು ಮೇಲ್ಮುಖವಾಗಿ ಬೆಳೆದು ಮೇಲೆದ್ದು ವಾಪಸ್ ಪುನಃ ಹೋಗ್ತದೆ. ಆ ಮೇಲೆ ಹೋಗುವಂತಹ ಮೇಲೆ ಬಂದಿರುವಂತಹ ಜಾಗದಲ್ಲಿ ಲೆಂಟಿಸೆಲ್ಗಳ ಇರುವಂತಹ ಸಣ್ಣ ಸಣ್ಣ ಸೂಕ್ಷ್ಮ ಮೂಲಕ ಈ ರಂಧ್ರಗಳ ಮೂಲಕ ಅವು ಉಸಿರಾಡಿ ಬದುಕ್ತವೆ. ಸೊ ಹಾಗಾಗಿ ಕೇವಲ ಒಂದು 20-30 ಪ್ರಭೇದಗಳು ಮಾತ್ರ ಈ ರೀತಿಯ ಒಂದು ರೂಪಾಂತರವನ್ನು ಹೊಂದಿ ಈ ವಿಶಿಷ್ಟವಾದ ಒಂದು ಆವಾಸ ಸ್ಥಾನಕ್ಕೆ ಜೀವ ವಿಕಸನಗೊಂಡಿರೋದ್ರಿಂದ ಮಾತ್ರ ಅಲ್ಲಿ ಅವು ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ತೋರಿಸ್ತೀನಿ. ಈ ರೀತಿ ಕೊಕ್ಕೆ ಕೊಡ್ಲು, ಕುಂಕಿ ಕೊಡ್ಲು ಅಂಥೇಳಿ ಆಗುಂಬೆನಲ್ಲಿ ಕರೀತಾರೆ. ಆಗುಂಬೆಯಲ್ಲಿ ನಾವು ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾ ಹೋಗ್ತಾ ಕೋಡ್ಲುಗಳು ವಿಶಾಲವಾಗ್ತವೆ. ನಮ್ಮಲ್ಲಿ ಕೋಡ್ಲುಗಳು ತುಂಬ ಚಿಕ್ಕದು, ಕಿರಿದಾಗಿ ಉದ್ದವಾಗಿರ್ತವೆ. ಆ ಕೊಂಕಿ ಕೋಡ್ಲುಗಳನ್ನು ನಾವು ಕಾಣ್ತೇವೆ. ಈ ರೀತಿ ಇನ್ನೊಂದ್ಸತಿ ಪ್ರೆಸ್ ಮಾಡಿ ಒಂದಂಕಿ ಮರ ಈ ಲೆಂಟಿಸೆಲ್ಲನ್ನು ಸೂಕ್ಷ್ಮ ರಂಧ್ರಗಳ ಮೂಲಕ ಆಮ್ಲಜನಕ ಪಡಿತವೆ. ಮ್ಯಾಂಗನೀಸ್ ಕಬ್ಬಿಣದಂತಹ ಅತ್ಯಧಿಕ ಪ್ರಮಾಣದ ಖನಿಜಗಳನ್ನು ತಡೆದು ಬೆಳೆಯಬಲ್ಲಂತಹ ಶಕ್ತಿ ಇದಕ್ಕಿರುತ್ತೆ. ಇದು ಕನ್ನಡದ ಒಂದು ಸಂಖ್ಯೆಯನ್ನು ಹೇಳೋದ್ರಿಂದ ಇದನ್ನು ಒಂದಂಕಿ ಮರ ಅಂತ ಹೇಳಿ ನಾವು ಹೇಳ್ತೇವೆ. ಈ ರಾಮಪತ್ರೆ ಜಡ್ಡಿಗಳು ವಿಶೇಷವಾಗಿ ನಮಗೆ ನಾಟಗಳನ್ನು ಕೊಡೋದಿಲ್ಲ. ಇಲ್ಲಿರುವಂಥ ವೃಕ್ಷಗಳು ಯಾವುದೋ ಕೊನೆಗೋ ಅಥವಾ ದಿಮ್ಮಿಗೋ ಬರುವುದಿಲ್ಲ. ನಮಗೆ ಕಾಡು ಅಂದ ತಕ್ಷಣವೇ ಸಾಗವಾನಿ, ಶ್ರೀಗಂಧ ಅಥವಾ ರಕ್ತಚಂದನ, ಮತ್ತಿ, ಹುನಾಡು ಇವುಗಳ ಒಂದು ಕಲ್ಪನೆ ನಮಗೆ ಬರ್ತದೆ. ಆದರೆ ರಾಮಪತ್ರೆ ಜಡ್ಡಿಯ ವಿಶೇಷತೆ ಮತ್ತು ಅದರ ರಹಸ್ಯ ಇರುವಂಥದ್ದು ಅದು ನಮ್ಮ ನದಿಗಳನ್ನು ಯಾವತ್ತೂ ಸಹ ಒಂದು ಪೆರೆನಿಯಲ್ ಆಗಿರುವಂಥದ್ದು. ಅಂದರೆ ನಾವು ಯಾವತ್ತೂ ನೀರು ನದಿಯಲ್ಲಿ ಹರಿತಾ ಇರಬೇಕು ಅಂತಂದರೆ ರಾಮಪತ್ರೆ ಜಡ್ಡಿಗಳಿರಬೇಕು. ತೊರೆ ನದಿಗಳ ಉಗಮ ಸ್ಥಾನದಲ್ಲಿ ಇದು ಇರ್ತದೆ. ಮಳೆಗಾಲದಲ್ಲಿ ನೀರನ್ನು ಹಿಡಿದಿಟ್ಟುಕೊಂಡು ಒಂದು ಸ್ಪಾಂಜಿನಂತೆ ಮಾಡುವಂಥ ಕೆಲಸ ಮಾಡ್ತದೆ. ನೀರಿನ ಆಶ್ರಯದಲ್ಲಿ ಬೆಳೆಯಬಹುದಂಥ ಅನೇಕ ಸಸ್ಯಗಳು, ಔಷಧ ಸಸ್ಯಗಳು ಇಲ್ಲಿ ಇರ್ತವೆ. ಅದೇ ವಿಸ್ಮಯಕಾರಿಯಾಗಿರುವಂತಹ ಬೇರಿನ ರಚನೆಯೇ ಇಲ್ಲಿ ಬಹಳ ಆಕರ್ಷಣೀಯ. ನೆಕ್ಸ್ಟ್ ಬಂದು ಮಣ್ಣಿನ ಸವಕಳಿಗೂ ಕೂಡ ಇದು ತಡೆದಿದೆ. ಬಹಳ ಮುಖ್ಯವಾಗಿರೋದು ಅಂತಂದರೆ ಇದು ಹೇಗೆ ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಂಡು ನಿಧಾನವಾಗಿ ಬಿಡುತ್ತೆ, ಅದೇ ರೀತಿ ಹೆಚ್ಚಿನ ಪ್ರವಾಹವನ್ನು ಕೂಡ ತಡೀತದೆ. ಅಂದರೆ ಆ ಮಳೆ ನೀರೆಲ್ಲವೂ ಕೂಡ ಈ ಜಡ್ಡಿಯ ಮೂಲಕ ಹೋಗೋದ್ರಿಂದ ಈ ನೀವು ನೋಡ್ತಾ ಇರೋ ಒಂದು ಕಾಂಪೌಂಡ್ ಥರ ಕೆಲಸ. ಜಡ್ಡಿಯಿಂದ ಆ ಕಡೆ ನೀರು ಹರಿಯುತ್ತೆ, ಜಡ್ಡಿಯಿಂದ ಹೊರಗಡೆ ನೀರು ಬರೋದಿಲ್ಲ. ಹೀಗಾಗಿ ಪ್ರವಾಹವನ್ನು ತಡೆಗಟ್ಟಿಕೊಂಡು ಅದರ ಅಂತರ್ಜಲ ಮಟ್ಟವನ್ನು ಕಾಣ್ತದೆ. ಇಲ್ಲಿ ನೋಡ್ಬೋದು ನೀವು ಈ ಬೇರುಗಳ ಒಂದು ಕಾರ್ಪೆಟ್ ಥರ, ನಮ್ಮ ನೆಲದ ಮೇಲೆ ನಾವೇನು ಕಾರ್ಪೆಟ್ ಹಾಕಿದ್ವಿ ಆ ಥರ ಈ ಅಂತರ್ಜಲವನ್ನು ಕಾಪಾಡಲಿಕ್ಕೆ ಈ ಕಾರ್ಪೆಟ್ ಥರ ಇರುವಂತಹ ಬೇರುಗಳು ಬಹಳ ಮುಖ್ಯ. ನಮ್ಮ ಹೃದಯದಲ್ಲಿ ಜಡ್ಡಿಗಳಿಗೆ ಸ್ನಾನ ಯಾಕೆ ಕೊಡಬೇಕಪ್ಪ ಅಂತಂದರೆ ನಮ್ಮ ನದಿಗಳಿಗೆ ಜೀವ ತುಂಬುವಂತಹ ಜಲಕಲ್ಪವೃಕ್ಷಗಳು ಈ ಒಂದು ಜಡ್ಡಿಲಿರುವಂತಹ ವೃಕ್ಷಗಳು ಅಂತ ನಾವು ಹೇಳ್ತೀವಿ. ಬೇರುಗಳು ಅತ್ಯಂತ ದೊಡ್ಡದಾಗಿ ಬೆಳೆದು ಕದಂಬ ಬಾಹುಗಳಂತೆ ಹಿಡಿದಿಟ್ಟುಕೊಂಡಿರೋದ್ರಿಂದ ಮಣ್ಣಿನ ಸವಕಳಿ ಕೂಡ ಕಡಿಮೆ ಆಗ್ತದೆ. ಸೊ ಹೀಗಾಗಿ ಮಣ್ಣು ಸವಕಳಿ ಎಲ್ಲಿ ಕಡಿಮೆ ಇರ್ತದೋ ಅಲ್ಲಿ ನಮ್ಮ ತೋಟಗಳು ಅತಿ ಹೆಚ್ಚಿನ ಒಂದು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಕಾಡಿನಲ್ಲಿ ಆರ್ಥಿಕವಾಗೂ ಸಹ ಒಂದು ಅಡವಿನಂಚಿನಲ್ಲಿರುವಂತಹ ನೂರಾರು ವೃಕ್ಷ ಪ್ರಭೇದಗಳನ್ನು ಕಾಣ್ತೇವೆ. ಒಂದು ವೃಕ್ಷ ಪ್ರಭೇದ ನಿಮಗೆ ಆಚೆ ಇಟ್ಟಿದ್ದಾರೆ ಇಲ್ಲಿ ಸರಕ ಅಶೋಕ ಅಥವಾ ಸೀತಾ ಅಶೋಕ ಅಂತ ಕರೀತೇವೆ. ಈ ಸೀತಾ ಅಶೋಕ ವೃಕ್ಷದ ವಿಶೇಷತೆ ಏನಪ್ಪ ಅಂತಂದರೆ ಸುಮಾರು 150ಕ್ಕಿಂತಲೂ ಹೆಚ್ಚಿನ ಮೆಡಿಸಿನಲ್ ಫಾರ್ಮುಲೇಷನ್ಗಳನ್ನು ಮಾಡಲಿಕ್ಕೆ ಈ ಸೀತೆ ಅಶೋಕ ವೃಕ್ಷದ ಚಕ್ಕೆಯನ್ನು ಉಪಯೋಗಿಸ್ತಾರೆ.